ಥೋ ಗೈಸ್ ಕ್ಲೆಚ್ಚೇ ತುಳಿತಾ ಇಲ್ಲ, ಇನ್ ಕ್ಲೆಚ್ಚೇ ತುಳಿದಿಲ್ಲ ಬೇವರ್ಸಿ ನನ್ನ ಮಗ. ಸರಿ ಬ್ರೋ, ಹಂಗೆ ಐತೆ ಬ್ರೋ ಸೇಮು. ಇದು ಬಂದು ರಾಮಾನುಜಾಚಾರ್ಯ, ಇಲ್ಲೆಲ್ಲ ಐತೆ ಗೈಸ್, ಅದಕ್ಕೆ ಹೇಳ್ತಾ ಇರೋದು. ಇದು ಬಂದು ಆಂಜನೇಯ ಫ್ರೆಂಡ್ಸ್ ಬೇಕಂತ ಕೇಳ್ತಾರೆ ತರಳೆ ನನ್ನ ಮಗ ಪಕ್ಕ ಕೂತಿದ್ದೀವಿ ಬ್ರೋ. ನಾವು ಹೋಗಿ ಬಂಡಿ ಓಡಿಸ್ತಾರೆ. ಟೇಕ್ ಆಫ್ ಸ್ಟೇಷನ್ ಅಂತೆ. ಬನ್ನಿ ಬನ್ನಿ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನು ಗೊತ್ತಾ, ಇವತ್ತು ದಿನ ಬಂದೇ ಬಿಡ್ತು. ಆ ದಿನ ಇವತ್ತು ಏನು ಅಂದರೆ ಬಾಯ್ಸ್ ಎಲ್ಲ ಫುಲ್ಲು ಜೋಶಲ್ಲಿದ್ದಾರೆ ಗೈಸ್. ಯಾಕಂದರೆ ಇವತ್ತು ಸಂಜೆನೇ ಅಲ್ವಾ ಬಿಡ್ತಾ ಇರೋದು. ಫುಲ್ಲು ಅಂದರೆ ಫುಲ್ಲು ಜೋಶಲ್ಲಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವ್ರವ್ರ ಕೆಲಸಗಳು ನೋಡ್ಕೊಂಡು. ಇವತ್ತು ಎಲ್ಲ ಸಂಜೆ ಸಿಗ್ತೀವಿ. ಇನ್ನೂ ಸ್ವಲ್ಪ ಏನೇನೋ ಪ್ಯಾಕಿಂಗು ಅದು ಇದು ಇರುತ್ತಲ್ವಾ, ಎಲ್ಲ ಮುಗಿಸ್ಕೊಂಡು ಒಂದೇ ಸಲ. ಇನ್ನೊಂದು ಏನಂದರೆ ಕಾರುಗಳಿತ್ತು, ಕಾರಲ್ಲೇ ಹೋಗ್ಬೇಕಿತ್ತು ಅಂದ್ಕೊಂಡ್ವಿ, ಕಾರಲ್ಲೇ ಹೋಗೋಣ ಅಂದ್ಬಿಟ್ಟು. ಬಟ್ ಲಗೇಜು ಅದು ಇದು ತುಂಬ ಇರುತ್ತೆ. ಸೊ ಕಾರಲ್ಲಿ ಆಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ದೀವಪ್ಪ ಅಂದರೆ ಟಿ ಟಿ ಮಾಡಿಬಿಟ್ಟಿದ್ದೀವಿ. ಟಿ ಟಿ ದೊಡ್ಡದಾಗಿರುತ್ತಲ್ವ, ಮೇಲೆ ಎಲ್ಲ ಲಗೇಜ್ ಎಲ್ಲ ಕಟ್ಬಿಡ್ಬೋದು ಅಂತ. ಸೊ ಟಿ ಟಿ ಮಾಡಿಬಿಟ್ಟಿದ್ದೀವಿ. ಟಿ ಟಿಯಲ್ಲಿ ಹೋಗ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್ ಏರ್ಪೋರ್ಟ್ಗೆ. ನಾವು ಬೇರೆಯವ್ರು ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ, ಬಂದಿರ್ತಾರೆ, ಯಾಕೆ ಬಂದಿರಲ್ಲ. ಟಿ ಟಿಯಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಏನೇನೋ ಕೆಲಸಗಳಿದ್ದಾವೆ, ಮಾಡೋಣ. ಫುಲ್ಲು ಜೋಶಲ್ಲಿದ್ದೀವಿ ಗಾಯ್ಸ್. ಅದು ಎಲ್ಲಪ್ಪ ಹೋಗ್ತಾ ಇರೋದು ಅಂದರೆ ನಮಗೂ ಗೊತ್ತಿಲ್ಲ, ನೀವೇ ನೋಡ್ಕೊಳ್ಳಿ. ನಾವು ಹೇಳಲ್ಲ, ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡ್ ಆದ್ಮೇಲೆ ಹೇಳ್ತೀವಿ. ಸಿಗೋಣ. ಗೈಸ್ ಎಲ್ಲ ಮನೆ ಹತ್ರ ಬಂದ್ಬಿಟ್ಟು ಎಲ್ಲ ಫುಲ್ಲು ಸೆಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಏನಿದ್ರು ಟಿ ಟಿ ಬಂದಿದೆ. ಇನ್ನೊಂದ್ಸಲಿ ಸ್ನಾನ ಮಾಡಿಬಿಟ್ಟು ಎಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇರೋದೆ ಅಷ್ಟೇ. ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬಾಯ್ಸ್ ಫಾರ್ಮ್ ಹತ್ರ ಬಂದಿದ್ದಾರೆ ಅಂತ ಫಾರ್ಮ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಫಾರ್ಮ್ ಹತ್ರ. ಗೈಸ್ ಇನ್ನೊಂದು ಏನು ಬೇಜಾರು ಅಂದರೆ ನಮ್ಮ ಜೊತೆ ಐವಾರ್ ಇಲ್ಲ ಈ ಸಲ. ಐವಾರ್ ಬರ್ತಿಲ್ಲ ಅಂದರೆ ಒಂದು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ವಿ, ಬಟ್ ಕೆಲವೊಂದು ಕಾರಣಾಂತರಗಳಿಂದ ಕ್ಯಾನ್ಸಲ್ ಮಾಡಿದ್ದೀವಿ. ಬರೋಕ್ಕಾಗ್ತಾಯಿಲ್ಲ ಪಾಪ, ಅವನು ಬೇಜಾರಲ್ಲಿದ್ದಾನೆ, ನಮಗೂ ಬೇಜಾರಾಗ್ತಾಯಿದೆ. ಸೊ ಓಕೆ, ನೆಕ್ಸ್ಟ್ ಟೈಮ್ ಎಲ್ಲನೂ ಹೋದಾಗ ಪಕ್ಕ ಫಾರ್ ಶ್ಯೂರ್ ಕರ್ಕೊಂಡು ಹೋಗ್ತೀವಿ. ಗೈಸ್ ಅವ್ನು ಚಂದು ಬ್ರೋ ನೋಡಿ, ಫೋನಲ್ಲಿ ಮಾತಾಡಿಕೊಂಡು 7 ದಿನ ಇರಲ್ವಲ್ಲ, ಅದಕ್ಕೆ ಮಾತಾಡ್ಬಿಡ್ತಾವನೆ ಫೋನಲ್ಲಿ. ಶಿವಣ್ಣ ಫುಲ್ಲು ಬೇಜಾರಾಗ್ತಾನೆ ಗಾಯ್ಸ್. ಒಂದು ವಾರ ಫುಲ್ಲು ಬೇಜಾರಾಗ್ತಾರೆ ಗಾಯ್ಸ್ ಶಿವಣ್ಣ. ಏನೋ ಇಂಟ್ರಿ ಚಂದು, ಏನೋ ಎಂಟ್ರಿ ಎದು ನಂದನ್. ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ರೆಡಿ ಆಗೋಕ್ಕೆ. ಟೈಮ್ ಆಯ್ತು, ಇನ್ನೇನು 4 ಗಂಟೆ ಆಗಿದೆ. 6 ಗಂಟೆ ಅಷ್ಟರಲ್ಲಿ ಊರು ಬೇಕು ಅಂದ್ಕೊಂಡಿದ್ದೀವಿ. 6 ಅಷ್ಟರಲ್ಲಿ ಊಟ ಬಿಟ್ಬಿಟ್ರೆ ಸಾಕು. ಸೊ ಇವಾಗ ಅದಕ್ಕೆ 4 ಗಂಟೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಊರು ಬಿಟ್ಬಿಡೋಣ. ಬನ್ನಿ, ಜಾಸ್ತಿ ತಲೆ ಕೆಟ್ಟೋಗ್ತಾ ಇದೆ ನಮ್ಗೆ ಊರಲ್ಲಿ ಇದ್ದು. ಬನ್ನಿ ಹೋಗುವ. ಗಾಯ್ಸ್ ಚಂದು ಒಬ್ಬರು ಪಿಕ್ ಮಾಡಕ್ಕೆ ಬಂದಿದ್ದಾರೆ. ಯಾಕೋ ಅಲ್ಲೋಡು ಸೇಮ್ ಹಾಕೊಂಡ್ಬರ್ತೀನಿ ಅಂದ್ಬಿಟ್ಟು ಹೋಗಲ್ಲ. ಗಾಯ್ಸ್ ಚಂದು ಒಬ್ರು ಓಡಿಸ್ತಾ ಇರೋದು. ಇವ್ರಿಗೆಲ್ಲ ಬೈಕ್ ಬಂದಿದೆ ಅಂತೆ. ಚಂದು ಒಬ್ರು ಹೆಂಗ್ ಹೊಡಿತಾರೆ ಗೊತ್ತಾ? ಗುಡಿ ಇರುತ್ತೆ ಅಂತ ಗೊತ್ತು, ಆದ್ರೂ ಕುಡಿಯೋದು ಅಣ್ಣ ನೋಡ್ಬೇಕು ಅನ್ಕೊಂಡಿದ್ದೀವಿ ಅಣ್ಣ. ಇನ್ನ ಚಂದು ಅಣ್ಣ. ಗೈಸ್ ಇವಾಗ ಹಿತೇಶ್ ಮನೆ ಹತ್ರ ಹೋಗ್ತದೆ. ವಿಂಡೋ ಇತ್ತು, ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ತಾ ಇದೆ. ಛೀ, ಇರಿಟೇಷನ್. ಕೂದಲು ಆರ್ತಾ ಇರೋದು. ಇಲ್ಲೇ ಹೇಳ್ಕೊಳ್ಳೋ ಶಾ, ಲೆಫ್ಟು. ಬ್ರೋ 2 ನಿಮಿಷ ನಿಮ್ಮ ಮನೆ ಹತ್ರ ಶೆಟ್ಟಿನ ಸ್ಪೇಸ್ ಇಲ್ಲ. ಇಲ್ಲೇನೋ ಜಂಟ್ರೆ. ಓಕೆ ಬ್ರೋ. ಗೈಸ್ ಇವಾಗ ಹಿತೇಶ್ ಮನೆ ಹತ್ರ ಹೋಗ್ತಾ ಇದೀವಿ. ಅಲ್ಲಿಗೆ ಬರುತ್ತೆ ಟಿ ಟಿ. ಎಲ್ಲ ಟಿ ಟಿಯಲ್ಲಿ ಹೋಗ್ತೀವಿ. ಹೋಗೋಣ ಬನ್ನಿ. ಗೈಸ್ ಹೊಸ ಸ್ಪೆಕ್ಸ್ ತಗೊಂಬಂದೆ, ಗುಚ್ಚಿದು. ಎಷ್ಟಿರ್ಬೋದು ಗೆಸ್ ಮಾಡಿ. ಬಸ್ ಸ್ಟ್ಯಾಂಡಲ್ಲಿ 100 ರೂಪಾಯಿಗೆ ತಗೊಂಡ್ಬಂದ್ಬಿಟ್ಟು ಗುಚ್ಚಿ ಅಂತ ಅವ್ರೆ ನೋಡಿ ಗೈಸ್. ವೆಗ್ನೆಸ್ಡೇ ಬಜಾರ್ ಐತೆನೋ? ಹೌದಾ? ಏನ್ ನನ್ನ ಮಕ್ಕಳಪ್ಪ ಇವರು, ಮರ್ಯಾದೆ ತೆಗಿತಾವ್ರೆ. ಗೈಸ್ 3000 ಕೊಟ್ಬಿಟ್ಟು ತೊಗೊಂಬಂದಿದ್ದೀನಿ, ಮರ್ಯಾದೆನೇ ಇಲ್ಲ.
ಸಂಡೆ ಬಜಾರ್ಗೆ ಹೋಗಿದ್ರೆ ಅದು ಕೊಟ್ಟಿರೋನು. ಚಂದು ಬ್ರೋ ಡ್ರೈವಿಂಗ್ ಸ್ಕಿಲ್ಸ್ ನೋಡಿ. ಗೊಗ್ 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 ಹಿಂದೆ ಡಿಕ್ಕಿಯಲ್ಲಿ ಜಾಗ ಸಾಕಾಗ್ತಿದ್ದಕ್ಕೆ ಇಲ್ಲಿ ಕೊಂಡಿದ್ದೀವಿ. ಚಂದು ಬ್ರೋದೇ ಫುಲ್ ಆಗೋಗೈತೆ ಗೈಸ್ ಹಿಂದೆ ಡಿಕ್ಕಿಯಲ್ಲಿ. ಅದೇನೇನು ಎತ್ಕೊಂಡು ಅವನು ಚಂದು ಬ್ರೋ ಬರೀ ಬ್ರೋ ಓಹೋ ಹೋ ಹೋ ಚಂದು ಬ್ರೋ ಅಲ್ಲಿ ಮನೆ ಹತ್ರ ಚಂದು ಬ್ರೋ ಇನ್ನೂ ಮನೆನೇ ಬಿಟ್ಟಿಲ್ಲ. ಊರು ಬಿಡು. ವೆಂಕಿ ಅಣ್ಣ ಬಾಯ್. ವೆಂಕಿ ಅಣ್ಣ ಮಗು ನೋಡಿ. ಹಯಾಂಚಿ ಬಾಯ್. ಆಟೋ ಐತೆ ಸ್ವಲ್ಪ ಮುಂದೆ ಪಾಸ್ ಆಗು. ಗೈಸ್ ಈಗ ಹೋಗ್ಬಿಟ್ಟು ಶೆಟ್ಟಿಂಗ್ ಕರ್ಕೊಂಡ್ ಬರ್ತೀವಿ. ಜಾಗ ಇರ್ಲಿಲ್ಲ ಅದಕ್ಕೆ ಕರ್ಕೊಂಡ್ ಬಂದಿಲ್ಲ. ಇವಾಗ ಹೋಗ್ತಾ ವೆಯ್ಟ್ ಮಾಡ್ತಾ ಇದ್ದಾರೆ ಚಂದು ಬ್ರೋ. ಗೈಸ್ ನೋಡಿ ಪಾಪ ಅಲ್ಲಿ ಆಟೋ ಅವರು ಟ್ಯಾಬ್ಲೆಟ್ ಹಾಕೊಂಡ್ ಕೂತಿದ್ದಾನೆ. ಇಕ್ತಾರೆ ಬಾಯಿಗೆ ಗುಗ್ 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 ಗುಗ್. ವಿಷಯ ಆಗಲ್ಲ ಅನ್ಸುತ್ತೋ. ಆಗುತ್ತಾ ಡ್ರೈವರ್ ನೀನು. ಗಾಯ್ಸ್ ಎಲ್ಲಿ ಹೋಗ್ತಾ ಇರೋದು ಅಂತ ಗೆಸ್ಟ್ ಮಾಡಿ ಗಾಯ್ಸ್. ಟೀ ಕಾಫಿ ಅಲ್ಲಿ ಸಿಗುತ್ತೆ ಈ ರೋಡಲ್ಲಿ. ಅಲ್ಲಿ ಸಿಗುತ್ತೆ ನೋಡಿ. ಮತ್ತೆ ಇಷ್ಟೊತ್ತಲ್ಲಿ ಹಾಕೊಂಡ್ರೆ ಗುಡ್ಡೋರ್ ಅನ್ಕೊಂತಾರಲ್ಲ, ಗುಚ್ಚಿ ಆದ್ರೂ ಗುಡ್ಡೋರ್ ಅನ್ಕೊಂತಾರೆ. ಬೇರೆ ಹಾಕೊಂಡಿದ್ರೆ ಗುಚ್ಚಿ ಅನಿಸ್ತಾ ಇತ್ತು. ನೀನು ಹಾಕೊಂಡ್ರೆ ಗುಡ್ಡೋನೇ ಇರ್ತಾರೆ. ಏನ ಬೇರೆ ಹಾಕೊಂಡಿದ್ರೆ ಗುಚ್ಚಿ ಆಗ್ತಾ ಇತ್ತು. ನೀನು ಹಾಕೊಂಡ್ರೆ ಗುಡ್ಡ ಅನ್ಸ್ಬೇಕು. ಇವರೆಲ್ಲ ನನ್ನ ಫ್ರೆಂಡ್ಸ್. ಇಲ್ಲಿ ರೈಟು ರೋಡ್ ಗೊತ್ತಿಲ್ಲ ನಾವು ಮಿಂಡ್ರಿ. ಬೇಡವಾ? ಏನು ಪ್ಲ್ಯಾನ್ ಆಗಿದ್ದಪ್ಪ ಅಂದರೆ ಎಲ್ಲ ಮನೆ ಹತ್ರನೂ ಹೋಗ್ಬಿಟ್ಟು ಈ ಥರ ಟೈಮಿಂಗ್ಸ್ಗೆ ನಿಮ್ಮ ಮನೆ ಹತ್ರ ಟಿ ಟಿ ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಹಾಕಿದ್ದು. ಅದು ಯಾವ ಥರ ಆಗ್ಬಿಡ್ತು ಅಂದರೆ ಎಲ್ಲಾರನ್ನೂ ಹಿತೇಶ್ ಮನೆ ಹತ್ರ ಹಾಕ್ಬಿಟ್ಟು ಇವಾಗ ವೇಣು ಅಭಿ ಯಾರದು ಕೊಟ್ಟ ಗಾಯ್ಸ್ ಏನ್ ಗೊತ್ತಾ ಗುಚ್ಚಿ ಹಾಕೊಂಡಿರೋ ಕಣ್ ಕಾಣಿಸ್ತಾ ಇಲ್ಲ. ಗಾಯ್ಸ್ ಇವನು ಕ್ಲಚ್ಚೇ ತುಳಿತಾ ಇಲ್ಲ. ಸ್ಟಾರ್ಟ್ ಮಾಡ್ತಾವ. ಇವಾಗ ಸ್ಟಾರ್ಟ್ ಮಾಡು ಕ್ಲೀನಾಗೆ. ಇನ್ನೊಂದ್ಸಲಿ ಪ್ರೆಸ್ ಹಿಂಗ್ ಇಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಗಾಯ್ಸ್ ಇವನು ಏನೋ ಮಾಡ್ದ ಗಾಯ್ಸ್. ಹೋಗೋ ಟೈಮ್ ನೋಡಿ. ಆಯ್ತು ಗಾಯ್ಸ್ ಕ್ಲಚ್ಚೇ ತುಳಿತಾ ಇಲ್ಲ. ಹಿಂಗ್ ಕ್ಲಚ್ಚೇ ತುಳಿದಿಲ್ಲ ಬೇವರ್ಸಿ ನನ್ನ ಮಗ. ಇನ್ನೊಂದು ಹೆಂಗ್ ತುಳಿತಾರ ಅಲ್ಲಿ. ಗಾಗ್ 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 ಕ್ಲಚ್ ತುಳಿಸಿ. ಅಯ್ಯಪ್ಪ ನಾವು ಹೋಗಿ ಇವನು ಕೊಟ್ಟಿದ್ದೀವಿ ಗೈಸ್. ಇವ್ ನೋಡ್ಸರೆ ನಮಗೆ ಭಯ ಆಗುತ್ತೆ ಗೈಸ್. ಶೆಟ್ಟಿಂಗ್ ಪಿಕ್ ಮಾಡಿದ್ದಾಯ್ತು. ಈಗ ಚಂದು ಹೋಗಿದೆ ಕಾಣೋತಾ ಇದೆಯಂತೆ. ಟೀ ಕುಡಿಬೇಕಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ. ಚಂದು ಬ್ರೋ ಇಲ್ಲೇ ಡೆಡ್ ಆಗಿದೆ ಅನ್ಸಿಟ್ಟಿ. ಮಧ್ಯಾಹ್ನ ಹೇಳಿದ್ವಿ. ಚಂದು ಬ್ರೋ ಔಟ್ಫಿಟ್ ನೋಡಿ. ಚಂದು ಬ್ರೋಗೆ ಬ್ಯಾಗಿ ಹಾಕಿದ್ದಾನೆ. ನಿನ್ಗೂ ಇಟ್ರ ಬಟ್ಟು ಮನೆಯಲ್ಲಿ? ನಾನೇ ಇಟ್ಕೊಂಡಿದ್ದೆ ಮನೇಲಿ. ಬಟ್ಟೆ ಎಲ್ಲ ಇಕ್ಕಲ್ಲ ನನಗೆ. ಹೊಡಿತಾರೆ. ಐತಾ ನಂದು ಹೋಗ್ಬಿಟ್ಟೈತಾ ಚಂದು ಬ್ರೋ? ಬ್ಯಾಗಿ ಚೆನ್ನಾಗಿತ್ತು. ಚೆನ್ನಾಗೈತ್ವಾ ಗೈಸ್? ನಂದು ಇನ್ನೂ ನೋಡಿಲ್ವಲ್ಲ ನೀವು. ಆಮೇಲೆ ಏರ್ಪೋರ್ಟಲ್ಲಿ ಡೈರೆಕ್ಟ್ ಏರ್ಪೋರ್ಟಲ್ಲಿ ತರಿಸ್ತೀನಿ. ಇಲ್ಲೆಲ್ಲ ಲಂಗ ಹಾಕೊಂಬೋದು ವೈಟಿಗೆ ತರಿಸ್ತೀನಿ. ಗಾಯ್ಸ್ ಇಲ್ಲೆಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಟಿ ಟಿ ಇನ್ನೂ ಬಂದಿಲ್ಲ ಗೈಸ್. ಕೊಠಾರಿ ನಮ್ಮನ್ನ ಇಲ್ಲಿ ದಬಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಫಾರ್ಮಲ್ಲಿ ಕಾರ್ ಬಿಟ್ಬಿಟ್ಟು ಹೋಗ್ತಾನೆ ಅವನು. ಏನು ಗೈಸ್ ಟಿ ಟಿ ಬಂತು. ಓ ಫುಲ್ ಜಾತ್ರೆ ಗಾಯ್ಸ್. ನೋಡಿ ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಗ್ಯಾದರ್ ಆಗ್ಬಿಟ್ಟಿದ್ದೀವಿ. ಎಲ್ಲ ಹಿತೇಶ್ ಮನೆ ಹತ್ರನೇ ಎಲ್ಲರೂ ಇಲ್ಲೇ ಇದೀವಲ್ಲ ನಾವು. ಇಲ್ಲ ಇಲ್ಲೇ ಅಲ್ಲ. ಡಿ ವಿ ಅಭಿ. ಓ ಡಿ ವಿ ಅಭಿ. ಹಾಂ ಇನ್ನು 4 ಜನ ಬರಬೇಕು. ಹೆಂಗೋ ನೋಡು ಬ್ರೋ ಒಂದು ಸ್ಪೆಕ್ಸ್. ಆಂಟಿ ಎದು ಹೀರೋನೇ ಅಂತ ವಂಶಿ ಸುಡಂಟಿ ಹಾಕ್ಕೊಳ್ಳೋದು ಹಾಕ್ಕೊಳ್ಳು. ಚಂದು ಬ್ರೋ ಫುಲ್ ಗ್ರೀನ್ರಿ ಚಂದು ಬ್ರೋ. ಆಂಟಿ ಬಾಯ್ ಚೆನ್ನಾಗಿತ್ತು. ಗುಚ್ಚಿನ ಅದು ಗುಚ್ಚಿನ ಉಚ್ಚಿ ಮಾಡ್ತಾವ್ರೆ ಗೈಸ್ ಇವರು. ಓ ಡೌಗ್ ಮಾತ್ರ ಗಳಿಸ್ತಾ ಇರೋದು ಗೈಸ್. ಸ್ನ್ಯಾಪ್ ತಗೊಂಡು ಹಿತೇಶ್ ಚಂದು ಬ್ರೋ ಸ್ನ್ಯಾಪ್ ತೆಗ್ದ್ಬಿಟ್ಟು ಡೌಗ್ ಮಾತ್ರ ಕಳಿಸ್ತಾ ಇರೋದು ಚಂದು ಬ್ರೋದು.
ಅವ್ನು ಬಿಟ್ಟು ಎಲ್ಲರಿಗೂ ಕಳಿಸ್ತಾನ ಗಾಯ್ಸ್. ಇವರಿಬ್ರು ನೋಡಿ ನಮ್ಮ ಬ್ಯಾಚ್ಗೆಲ್ಲ ಲೇಟ್ ಅಂದ್ರೆ ಇವನೇ ಮುಖೇಶ್. ಲೇಟಿ ಲೇಟ್ಗೆ ಲೇಟು. ವೆಲ್ಕಮ್ ಟು ಟಿ ಬೋರ್ಡಿಂಗ್ ಬ್ರೋ. ಬೋರ್ಡಿಂಗ್ ಮಾಡ್ಕೊಳ್ಳಿ ಫಸ್ಟು. ಬೋರ್ಡಿಂಗ್ ಪಾಸ್ ಇದು ನಂದನ್. ನಿಮ್ದು ಬೋರ್ಡಿಂಗ್ ಪಾಸ್ ಇದೆಯಾ? ಸುಮ್ಮನೆ ಸರಿ ಬ್ರೋ, ಹಂಗೆ ಐತೆ ಬ್ರೋ ಸೇಮು. ವೆಲ್ಕಮ್ ಟು ಟಿಟಿ ಬೋರ್ಡ್. ಒಳ್ಳೆ ಜಾಕೆಟ್ ಬಿಟ್ಟವ್ರೆ ಅರುಣ ಡ್ಯಾಮ್ ಎನ್ಸೇರ್ ಕಡೆಯಿಂದ. ಬನ್ನಿ ಗೈಸ್, ಎಲ್ಲ ಪಿಕ್ ಆಗಿದ್ದಾಯ್ತು. ಸೀದಾ ಇವಾಗ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಬನ್ನಿ ಏರ್ಪೋರ್ಟ್ ಹೋಗೋಣ. ಗೈಸ್ ಬಂದ್ವಿ ಗೈಸ್, ಏರ್ಪೋರ್ಟ್ಗೆ ಬಂದ್ವಿ ಗೈಸ್. ವಿ ಆರ್ ಇನ್ ಏರ್ಪೋರ್ಟ್. ಗೈಸ್ ಬಂದಿದ್ದೀವಿ ಏರ್ಪೋರ್ಟ್. ಟರ್ಮಿನಲ್ 2 ಅಲ್ಲಿ ಇರೋದು ನಮ್ಮದು. ಓ ಇದಾವಪ್ಪ, ಅಲ್ಲೆಲ್ಲ ನಾವು ಬಿದ್ದೋಗಿರುತ್ತೆ ಅನ್ಕೊಂಡು. ಗೈಸ್ ಲಗೇಜ್ ಎಲ್ಲ ಇಳಿಸ್ಕೋತಾ ಇದ್ದೀವಿ. ಇವನು ಚಂದು ಬ್ರೋ ಬೇವರ್ಸಿ ನನ್ನ ಮಗ ಒಳಗಡೆ ಇಟ್ಬಿಟ್ಟವನು. ಯಾರ್ದು ಇದು? ಕಿಟ್ಟಿದು. ಗೈಸ್ 5,000 ಕೋಟಿ ನೋಡಿ ಹೆಂಗಿದೆ. ಹಾಂ ಇದೆ. ಚಂದು ಬ್ರೋ ತಗೊಳ್ಳಿ. ಇಷ್ಟು ಅಲ್ಲಿ ಮೇಲೆ ಇಡೋ. ಗೈಸ್ ಹ್ಯಾಪಿ ಜರ್ನಿ ಹೇಳೋಕ್ಕೆ ಯಾರೂ ಬಂದಿಲ್ಲ, ಸೊ ನಾವೇ ಹ್ಯಾಪಿ ಜರ್ನಿ ಟು ಅಸ್. ನಮಗೆ ನಾವೇ ಹೇಳ್ಕೊತಾ ಇದ್ದೀವಿ ಹ್ಯಾಪಿ ಜರ್ನಿ ಅಂದ್ಬಿಟ್ಟು. ಮನೇಲಿ ಲೆಟ್ಸ್ ಗೋ. ಗೈಸ್ ನಮ್ಮ ಬಾಯ್ಸ್ ಎಲ್ಲ ಮಸ್ತ್ ಆಗೋರು. ಅವ್ನು ನೋಡಿ ದಂಡುಪಳ್ಳಿ ಇದ್ದಂಗೆ ಅವನೇ. ದಂಡುಪಳ್ಳಿಯಾಗ ಹೆಂಗ ಸೇಮ್ ಹಂಗೆ ಇಲ್ವಾ? ಏನು ಅದೆಲ್ಲ ಆಗೋಗಿ ಎರಡು ಕೈಗಳಲ್ಲಿ ಯಾರ್ದು? ಗೈಸ್ ಇವಾಗ ಅವನು ವಂಶಿನಲ್ಲಿ ಬಿಡಬಾರ್ದು. ನಿನ್ನೂ ಬಿಟ್ಬಿಟ್ರೆ ನಾವು. ಗೈಸ್ ಒಳಗಡೆ ಬಂದ್ವಿ ಲಿಟ್ರಲಿ. ಇವನ್ ನೋಡಿ ಗೈಸ್, ವಂಶಿ ಬರ್ತಾ ಇಲ್ವಂತೆ. ಫುಲ್ಲು ಖುಷಿ ಆಗ್ತಾ ಇದೆ ಗೈಸ್ ನನಗೆ. ಒಂದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಇದೆ ಇದರಲ್ಲಿ, ಟಿಕೆಟಲ್ಲಿ ಸಮಥಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಇದೆ. ಒಂದು ಬಿಡಬಾರ್ದು ಅವನ್ನ. ಇವಾಗ ಮಸ್ತಾಗಿರುತ್ತೆ. ಮತ್ತೆ ಒಂದು ಅರ್ಧ ಗಂಟೆ ಫುಲ್ಲು ಆಡಿಸ್ಬಿಡ್ಬೇಕು ವಂಶಿನ ಇವಾಗ. ಇಲ್ಲ ಸರ್ ಆಗಲ್ಲ ಸರ್ ಆಗಲ್ಲ ಸರ್ ಅಂದ್ಬಿಟ್ಟು ಲಾಸ್ಟಲ್ಲಿ ಬಿಡಬೇಕು. ಕ್ರೇಜಿ ಇರುತ್ತೆ ಅವಾಗ. ಗೈಸ್ ಒಂದು 3 ಜನದೇನೋ ಇಶ್ಯೂ ಆಗಿದೆ ಟಿಕೆಟು. ನೇಮ್ ಏನೋ ಫುಲ್ ಚೇಂಜ್ ಬಂದ್ಬಿಟ್ಟಂಗಿದೆ. 11 members. 11. Yeah. ಗೈಸ್ ನಾವು 11 ಮೆಂಬರ್ಸ್ ಇರೋದಕ್ಕೆ, ನಾವು 11 ಜನ ಇರೋದಕ್ಕೆ ಎಲ್ಲ ನೋಡ್ಬಿಟ್ಟು ಅವರು ನಿಮಗೆ ಎಕ್ಸ್ಟ್ರಾ ಕೌಂಟ್ರ್ ಕೊಡ್ತೀವಿ. ಗೈಸ್ ಇವನ್ನ ಏನೋ ನೋಡಿದ್ದಾರೆ ಅಂದರೆ ಅವರು ಹಾಕ್ಕೊಂತಾರೆ ಪಕ್ಕ. ಅಲ್ಲ 25 kg ಎತ್ಕೊಂಡ್ಬಂದವನೇ ಇವನೇನು ಇಂಟರ್ನ್ಯಾಷನಲ್ ಹೋಗ್ತಾವನ ಏನು ಬ್ರಾ ಹಾಕ್ಕೊಂತಾರೆ. ಅದರಲ್ಲಿ ಒಂದೊಂದು ಸೂಟ್ ಕೇಸ್ ಅಂದ್ರೆ ಒಂದು ಸೂಟ್ ಕೇಸ್, ಇದೊಂದು ಬ್ಯಾಗ್ ಒಂದು ಪ್ಲಸ್ ಇನ್ನೂ ಎರಡು ಬ್ಯಾಗ್ ಅಲ್ಲಿ. ನಿನ್ನ ಬ್ಯಾಗಲ್ಲಿ ಹಾಕೋನಾ? ನನ್ನ ಬ್ಯಾಗ್ ಅಲ್ಲ, ಎರಡು ಶೂ ವೇಣು ಬ್ಯಾಗ್ ಅಲ್ಲಿ. ಮತ್ತೆ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕ್ರೇಜಿ ತಿಂಗು. ವೇಣು ಗಾಗಲ್ಸ್ ಕೊಡಿಲಿ. ಮೆಟಾ ಗ್ಲಾಸಸ್ ಹಿತೇಶ್ ತೊಗೊಂಡಿದ್ದಾನೆ ನೋಡಿ ಗೈಸ್, ವಿತ್ ಕ್ಯಾಮ್ರಾ. ಸಂಶಿ ಕೃಷ್ಣ, ಸಂಶಿ ಕೃಷ್ಣ, ಸಂಶಿ ಕೃಷ್ಣ ಗೈಸ್.
ಮಿಸ್ಟರ್ ವೇಣುಗೋಪಾಲ್. ವೇಣು ಮಾಧವ್ ವೇಣು ಚಂದೂಸ್ ಮಾಡ್ತಾ ಇದೀನಿ ನಡೆಯೋ ಗೈಸ್. ಎಲ್ಲ ಒಳಗಡೆಗೆಲ್ಲ ಬಂದ್ವಿ. ಇಲ್ಲೆಲ್ಲ ಫುಲ್ ಫೋಟೋ ಶೂಟ್ಸ್ ನಡೀತಾ ಇದೆ ಇವಾಗ. ಫ್ರೆಂಡ್ಸ್ ಬೀಳ್ಸ್ಬಿ ಟಾಪ್ ಬೇವರ್ಸ್ ಇದು ನಂದು ಫೋಟೋ ಶೂಟ್ಸ್ ನಡೀತಿದೆ. ಇಲ್ಲಿ ತೆಗಿಮ ನನಗೊಂದು ಹೇಳೋ ಇದೇನಿಲ್ಲ ಲಾಗ್ ಹೇಳೋ. ನಡ್ಕೊಂಡ್ಬಂದು ಸ್ಪೆಕ್ಸ್ ಹಾಕ್ಕೊಂತಿದ್ವಿ. ನೋಡ್ತಾರ ಗೈಸ್, ಇನ್ನೂ ನನ್ನ ಮಗನಿಗೆ ಏನೇನು ಇದಾಯ್ತು. ಯಪ್ಪ ನಡ್ಕೊಂಬರ್ತೀನಿ ಸ್ಪೆಕ್ಸ್ ಹಾಕ್ಕೊತೀನಿ ಅಂತೆ. ಸರಿ ಆಯ್ತು ಬಾರು. ಸಿನಿಮ್ಯಾಟಿಕಾ ಬಾ. ಗೈಸ್ ಸೇಮ್ ಚಪ್ರಿನೇ ಅಲ್ಲ ಗೈಸ್. ಚೆಕಿಂಗ್ ಸೆಕ್ಯೂರಿಟಿ ಚೆಕ್ ಎಲ್ಲ ಆಯ್ತು ಇವಾಗ. ಬೆಲ್ಟ್ ಹಾಕ್ಕೊಂತ ಇದ್ದೀವಿ ಫ್ರೆಂಡ್ಸ್. ವಿತ್ ಬೆಲ್ಟ್ ತೆಗ್ದು ಹಾಕ್ಬಿಡ್ಬೇಕು ಗೈಸ್. ಪ್ಯಾಂಟ್ ಬೇರೆ ಫುಲ್ ಲೂಸ್ ಆಯ್ತು, ಉದುರೋಗ್ತಾಯಿದೆ ಗೈಸ್. ನಂದು ಔಟ್ಫಿಟ್ಟೇ ತೋರಿಸ್ತೀರಲ್ವಾ? ನಾನು ತೋರಿಸ್ತೀನಿ ಇರಿ ಫ್ರೆಂಡ್ಸ್. ತಿರುಗ್ಸೋ ಗೈಸ್, ನಂದು ಔಟ್ಫಿಟ್ ನೋಡಿ. ಇರೋ ಹೆಂಗಿದ್ದೀನಿ ಕಮೆಂಟ್ ಮಾಡಿ ಗೈಸ್. ಏನಾಯ್ತು ಗೊತ್ತಾ, ಅಲ್ಲಿ ಡಿ ವಿ ಇದು ಸೆಕ್ಯೂರಿಟಿ ಚೆಕ್ ಆಗ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಎತ್ಕೊಂಡು ಹೋಗಿ ಇಕ್ಕೋನೆ ಗೈಸ್. ನೋಡಿ ಇಲ್ಲಿ ಏನೋ ಇದೆ ಸಮಥಿಂಗ್ ಇಂಟ್ರೆಸ್ಟಿಂಗ್. ಬನ್ನಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಂಶಿ ಇವಾಗ ವಂಶಿ ಎಕ್ಸ್ಪ್ಲೇನ್ ಮಾಡ್ತಾನೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದು ಶ್ರೀದೇವಿ ದೇವಿ ಮಾತಾ. ಇದು ಬಂದು ಗಣೇಶ, ನಿಮಗೆ ಗೊತ್ತಿರೋದೆ. ಇದು ಬಂದು ರಾಮಾನುಜಾಚಾರ್ಯ. ಇಲ್ಲೆಲ್ಲ ಇದೆ ಗೈಸ್, ಅದಕ್ಕೆ ಹೇಳ್ತಾ ಇರೋದು. ಇದು ಬಂದು ಆಂಜನೇಯ ಫ್ರೆಂಡ್ಸ್. ಇದು ಬಂದು ಚಂದ್ರಶೇಖರ. ಇದು ಬಂದು ದೇವಿ ಶ್ರೀದೇವಿ ಮತ್ತೆ ಶ್ರೀದೇವಿ. ಇದು ಬಂದು ರಾಮ ಮತ್ತೆ ರಾಮ. ನಂತರ ನಾನು ರಾಮ ಥರ. ಮಾಣಿಕ್ಯ ವಟಕಾರಂತೆ. ನೆಕ್ಸ್ಟ್ ವಿಷ್ಣು, ಲಾರ್ಡ್ ವಿಷ್ಣು. ಟಚ್ ಮಾಡಬೇಡ. ಚಂದ್ರಶೇಖರ ಮತ್ತೆ ರಾಮ ಮತ್ತೆ ರಾಮ. ಯಾಕೆ ಇಷ್ಟ ಅಮ್ಮ? 19th century. 19th century. ಇದು ಮೊದಲ ಆಧುನಿಕ ಆಂಜನೇಯ 20th century. ನಾನು ಯಾವ ಸೆಂಚುರಿ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಇದೆಲ್ಲ ಸೆಂಚುರೀಸ್ ನೋಡಿದರೆ ಇದು ನಂದು ಯಾವ ಸೆಂಚುರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ನನಗೆ ಯಾಕೆ, ನನಗೆ ಗೊತ್ತು ಎಲ್ಲರಿಗೂ. 21st century ನಾವು. ಸಾರಾಮನ್ ಪೋಸ್ಟ್ ತೆಗಿತೀಯ ಇಲ್ಲ ನನಗೆ. ಎಲ್ಲಿ ತೋರಿಸು ಆರಾಮ. ನಿಂಗೆ ಪೋಸ್ಟ್ ಸೀರಿಯಸ್ ಆಗಿ ತೆಗಿತೀನಿ ಗೋ. ನಾನು ಫೋನಲ್ಲಿ ತೆಗಿತೀನಿ. ತೆಗಿ ಗೋಳೋ. ಸರಿ ಆಯಿತು ಗೈಸ್. ಈಗ ವಂಶಿ ಏನಿದೆ ಇಲ್ಲಿ ಏನಿದ್ರೆ ಅದು ಕೊಡಿಸ್ತಾನಂತೆ. ಏನಂತೀರ? ಓ ಜಿನ್ಸನ್ ಸಿಕ್ಕೋ ರ್ಯಾಡೋ ಮಚ್ಚ. ರ್ಯಾಡೋ ಪ್ರೈಸ್ ಕೇಳ್ಕೊಂಬರೋಣ. ಅದೆಲ್ಲ ಚೀಪ್ ಬ್ರ್ಯಾಂಡ್ಸ್, ನಾವೆಲ್ಲ ಹೋಗಲ್ಲ. ಇಟ್ಸ್ ನಾಟ್ ಕುನಾಫಾ ರೈಟ್? ಕುನಾಫಾ ಓನ್ಲಿ. Can you try? ಗೈಸ್ ಫ್ರೀಯಾಗಿ ಕೊಡ್ತಾವ್ರೆ ಕುನಾಫಾ. ಸೇಮ್ ಗೈಸ್ ಏನು ಗೊತ್ತಾ, ಅಲ್ಲಿ ಫ್ರೀಯಾಗಿ ಕೊಟ್ಟರು ಟ್ರೈ ಮಾಡೋಕ್ಕೆ. ಪಾಪ ಯಾಕೆ ಅಂದ್ಬಿಟ್ಟು ಒಂದು ಸುಮ್ಮನೆ ತೊಗೊಬಂದ್ಬಿಟ್ಟೆ. ಬಾಯ್ಸ್ ಎಲ್ಲೋದ್ರು, ಬಿಟ್ಟೋಗ್ಬಿಟ್ಟವ್ರು ಎಲ್ಗೋ. ವಾ ಹಾಂ ಕಾನ ನೈಹಿ ಕನ್ನಡದಲ್ಲಿ ಮಾತಾಡು. ಬೇವಸ್ ಮೂಡೋದೆ. ಓ ಫ್ಯಾನ್ಸಲ್ಲಿ ವೆಯ್ಟಿಂಗು. ಓ ಗೈಸ್ ನಮಗೂ ಫ್ಯಾನ್ಸ್ ಇದ್ದಾರೆ.
ಚಂದು ಬ್ರೋ ನಿನ್ ನನ್ನ ಜೊತೆ ಇರೋದಕ್ಕೆ ನಿನ್ಗೂ ಫ್ಯಾನ್ಸ್ ಇದ್ದಾರೆ ನೋಡ್ದ ಅಲ್ಲಿ. ಶಾಪ್ ಇದೆ ಅಂತ ಬಂದು ದೊಡ್ಡದಾಗಿ. ವೇಟಿಂಗ್ ಏರಿಯಾ ಏನೋ ಹೇಳ್ತಾವಳೆ. ಅಪ್ನೆ ಬಚ್ಚೆ ಕೈ ಬಚ್ಚೆ KFC ಚಂದು ಬ್ರೋ ನನಗೆ KFC ಸ್ಮೋಕಿಂಗ್ ಝೋನ್ ಛೀ ಛೀ ಛೀ. ಯಾರು ನಮಸ್ಕಾರ ಇರೋ ಬರ್ತೀವಿ. ಸ್ಮೋಕಿಂಗ್ ಝೋನ್ ಎಸ್ ಸರ್. ಓಕೆ ಗಾಯ್ಸ್ ಇಲ್ಲಿ ಕುತ್ಕೊಂಡು ಫೋನ್ ಚಾರ್ಜಿಂಗ್ ಹಾಕ್ಕೊಂಡು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನು ಕರೆದ್ರಿ ಇನ್ನೊಂದು 10 ನಿಮಿಷ. ಹೋಗ್ತಾ ಇದ್ದೀವಿ ಫ್ಲೈಟ್ ಹತ್ರ. ಡೆಲ್ಲಿಯಲ್ಲಿ ಸಿಗೋಣ. ಇಲ್ಲ ಫ್ಲೈಟ್ ಹತ್ರ ಸಿಗೋಣ, ಮತ್ತೆ ಡೆಲ್ಲಿಯಲ್ಲಿ ಸಿಗೋಣ. ಫ್ಲೈಟ್ ಹತ್ರ ಡಿವಿ ನೋಡಿ ಗೈಸ್ ಫೈನಲ್ ಕಾಲ್. ಗೈಸ್ ಬಸ್ಗೆ ಹತ್ತಾ ಇದ್ದೀವಿ. ಫೈನಲಿ ಏರ್ ಇಂಡಿಯಾ ಹತ್ತಾ ಇದ್ದೀವಿ. ಏರ್ ಇಂಡಿಯಾ ಫೈನಲ್ ಏನು ಗೊತ್ತಾ, ಈ ಫ್ಲೈಟು ಒಂದು ಇದಿದೆ ಸೇಲ್ಗೆ ಬಂದಿದೆ. ಈ ಫ್ಲೈಟ್ ಏನಕ್ಕೆ ಸೇಲ್ ಬಂದಿದೆ ಅಂದರೆ ಅವ್ನ ಓನರ್ಗೆ ಹೋಗೋಣ ಇಲ್ಲಿ ಗೈಸ್. ಏನು ಗೊತ್ತಾ, ಈ ಓನರ್ಗೆ ಅದೇನೋ ಬರಬಾರ್ದು ರೋಗ ಬಂದಿದೆಯಂತೆ. ಸೊ ಈ ಫ್ಲೈಟ್ನ ಮಾರಾಕ್ತಾ ಇದ್ದಾನೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ DM ಮಾಡಿ, ಅವರು ನಂಬರೆಲ್ಲ ಕೊಡ್ತೀವಿ. ಏನಕ್ಕೆ ಅಂದರೆ ನನಗೂ ಗೊತ್ತಾಗ್ತಾ ಇಲ್ಲ. ಈ ಫ್ಲೈಟು ಸೇಲ್ಗಿದೆ. ಅದಕ್ಕೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಟೀ ಕುಡಿಯೋಕ್ಕೆ ಕಾಸಿಲ್ಲ ಅಂದ್ಬಿಟ್ಟು ಮಾರಾಕ್ತಾ ಇದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ DM ಮಾಡಿ. ಓಕೆ ಥ್ಯಾಂಕ್ ಯು. ಇಟ್ಸ್ ಟೈಮ್ ಟು ಫ್ಲೈ. ವೆಲ್ಕಮ್ ಟು ಏರ್ ಇಂಡಿಯಾ. ಏನೇ ಹೇಳಿ ಗುರು ಫೈರ್ ಏನಷ್ಟ ನೋಡೋ ಅಲ್ಲಿರೋ ಮಜಾ ಬೇರೆ ಅಂದರೆ ಆದರೂ ಆಂಟಿ ಗುರು. ಅಯ್ಯೋ ಗೈಸ್ ಇದೆ ನೋಡಿ ಬಿಸ್ನೆಸ್ ಕ್ಲಾಸ್. ಅಲ್ಲೇನು ಕೇಳಲ್ಲ, ನೋಡ್ಕೋ. ಬಿಸ್ನೆಸ್ ಕ್ಲಾಸ್ ನೋಡಿ ಹೆಂಗೈತೆ. नमस्ते, हम आपको सुरक्षा संबंधी जानकारी देंगे। बढ़ाने के इस विमान में आपातकालीन उपकरणों का निर्धारित अन्य विमानों से ತರಳೆ ಎಲ್ಲ ಮಾಡಬೇಡಿ ಅಂದ್ಬಿಟ್ಟು ಇವನು ಮೊದಲೇ ತರಳೆ ನನ್ನ ಮಗ, ನನಗೆ ಭಯ ಆಗ್ತೈತೆ ಹೇಳ್ಬಿಟ್ರೆ. ಇವನು ಮೊದಲೇ ತರಳೆ ನನ್ನ ಮಗ ಹೇಳ್ಬಿಡ್ತಾನೆ ಅಂದ್ಬಿಟ್ಟು ನನಗೆ ಫುಲ್ ಭಯ ಆಗ್ತಾ ಇದೆ. ನೋಡಿ ಎಮರ್ಜೆನ್ಸಿ ಎಕ್ಸಿಟ್ ಆಗಿಲ್ಲ. ಟ್ರೈ ಮಾಡೋಣ ಅಂತ ಐಸಿ. ಇವಾಗ ನಾನು ಯಾವ್ದಾರ ಮೂವಿ ಹಾಕ್ಕೊತೀನಿ ನೋಡಿ. ನಮ್ದು ಆಲ್ರೆಡಿ ಡೌನ್ಲೋಡ್ ಅಲ್ಲಿದೆ ನೋಡಿ ಫ್ರೆಂಡ್ಸ್. ಚಂದು ಬ್ರೋ ಹ್ಯಾವ್ ಅ ಸೇಫ್ ಜರ್ನಿ. ಓ ನಿನಗೂ ಅವನಿಗೂ ಎಮರ್ಜೆನ್ಸಿ ಎಕ್ಸಿಟ್ ಕ್ಯಾಪ್ಚರ್ ಆಯಿತು. ತೆಗ್ದುಬಿಟ್ಟು ಎಳಿಬೇಕಂತ ಕೇಳ್ತಾವ್ರಪ್ಪ. ತರಳೆ ನನ್ನ ಮಗ ಪಕ್ಕ ಕೂತಿದ್ದೀವಿ ಬ್ರೋ ನಾವು ಹೋಗಿ ತರಳೆ ನನ್ನ ಮಗ ಪಕ್ಕ ಕೂತಿದ್ದೀವಿ ನಾವು ಹೋಗಿ ಇನ್ನು ಇಲ್ಲಿಗೆ ವಿಡಿಯೋ ಕಾಲ್ಸ್ ಇಲ್ಲಿಲ್ಲೇ ಇದ್ದೀವಿ. ಎಲ್ಲ ಇಲ್ಲೇ ಇದ್ದೀವಿ.
कैबिन में हवा की दबाव में कमी होने पर ऊपर बने पैनल से ऑक्सीजन मास्क अपने आप नीचे आ जाएंगे। ऑक्सीजन मास्क को अपने आप खींचे, नाक और मुंह से लगाएं और सामने ಸೌಂಡ್ ಕಮ್ಮಿ अपना मास्क लगाने के बाद अपने सह यात्रियों की मदद करें। ಎಲ್ಲ ಇಲ್ಲಿಲ್ಲೇ ಪಕ್ಕದಲ್ಲೇ इದ್ದೀವಿ. इस विमान में 8 आपातकालीन निकास है, 2 द्वार सामने, 2 द्वार पीछे और विंग्स के ऊपर। Guys, ನನಗೂ ಸೇಮ್ ಲಾಸ್ಟ್ ಟೈಮು ಯಾವ ಥರ ಆಗಿತ್ತು ಇರೋ ನಾನು ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡ್ತಾಯಿದ್ರೆ ಹಂಗೆ ಆಗಿತ್ತು. ಲಾಸ್ಟ್ ಟೈಮ್ ಹೆಂಗಾಗಿತ್ತು ಈ ಥರ ವಿಡಿಯೋ ಮಾಡಬೇಡಿ ಅಂದ್ಬಿಟ್ಟು ವಂಶಿ ಮಾಡ್ತಾಯಿದ್ರೆ ನೋಡಿ ಹಂಗೆ ಸೇಮ್. ನಾನೆಲ್ಲ ಫ್ರೆಂಡ್ಸ್ ಮಾಡಿರೋ ಸೆಂಟ್ರಿಂದ ಮಾಡಿರೋದು ಅವನೇ ಗೊತ್ತಿರೋದು ಸೆಂಟ್ರಲ್ಲಿ. ನಾನೇ ಮಾಡಿದ್ದು. ಈ ನನ್ನ ಮಗನೇ ಸ್ನ್ಯಾಪ್ ಹಾಕೋ Each light vest has a light which is ಗಾಯ್ಸ್ ಕಾಮ್ ಫ್ಲೈ ವಿತ್ ಅಸ್, ಫ್ಲೈ ವಿತ್ ಮೀ ಅಂತ ಕೋಡ್ ಹೊಡೀರಿ, ಚೀಟ್ ಕೋಡ್. ಬಂಡಿ ಓಡಿಸ್ತಾರೆ ಓ ಟೇಕ್ ಆಫ್ ಸ್ಟೇಷನ್ ಅಂತೆ. ಬನ್ನಿ 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 ತೋರ್ಸಲ್ಲಿ. ಯಾರೋ ಮಗು ಫುಲ್ಲು ಗಾಬರಿ ಆಗಿದೆ. ಮಮ್ಮ ಮಮ್ಮ ಅಂತ ಹೇಳ್ತಾಳೆ. ನನ್ನ ಮಗು ವೇಣುನು ಗಾಬರಿ ಆಗಿದೆ. ವೇಣು ವೇಣು ಎಲ್ಲಮ್ಮ ಕಮಿಂಗ್ ಸಾಂಗ್